ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ತರೂಸ್ ಕಿಚನ್ಗೆ ಸ್ವಾಗತ ಮಾಡುತ್ತಾ. ಸೊ ಹೆಮ್ಮಿ ಪೋರ್ಕ್ ಕರಿ, ಕೊಡಗಿನ ಸ್ಟೈಲಿನ ಕೂರ್ಗ್ ಸ್ಟೈಲ್ ಪೋರ್ಕ್ ಕರಿ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಬಂದಿದ್ದೀವಿ. 1 kg ಮಾಂಸ ಪೋರ್ಕ್ 3 ಸಲ ತೊಳ್ಕೊಂಡಿದ್ದೇವೆ. ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಮಾಂಸನ ತೊಳೆಯೋದು ನಾವು. ತೊಳೆದು ನಂತರ ಅದಕ್ಕೆ ಮಾಮೂಲಾಗಿ ಉಪ್ಪು, ಮೆಣಸು, ಅರಿಶಿಣ ಕ್ವಾಂಟಿಟಿ 2 ಸ್ಪೂನು, ಉಪ್ಪು 1 ಸ್ಪೂನ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೊತ್ತು ಸೈಡಿಗೆ ಇಡಬೇಕು. ನಂತರ ಇದಕ್ಕೆ ಕರಿಬೇವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಹಾಗೆ ಡೈರೆಕ್ಟಾಗಿ ಬೇಯಲಿಕ್ಕೆ ಇಡೋದು. ಯಾವ ಒಗ್ಗರಣೆ ಆಯಿಲ್ ಏನು ಯೂಸ್ ಮಾಡಲ್ಲ. ಇಲ್ಲಿ ನೋಡಿ, ಈಗ ಮಸಾಲೆ ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ 2 ಚಮಚ, ಈರುಳ್ಳಿ 1, ಬೆಳ್ಳುಳ್ಳಿ 10 ಎಸಳು, ಎರಡು ಚಕ್ಕೆ, 4 ಪೀಸು ಲವಂಗ ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿ ಮಾಂಸ ಮುಕ್ಕಾಲು ಬೆಂದಂಥ ಟೈಮಲ್ಲಿ ನಾವು ಅದನ್ನು ಆ ಪೇಸ್ಟನ್ನು ಮಾಂಸ ಸಾರಿಗೆ ಆ್ಯಡ್ ಮಾಡ್ಕೋಬೇಕು. ನಂತರ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟು ಬೇಯ್ತದೆ. ಬೇಯ್ದಾಗ ಅದನ್ನು ನೀರಿನ ಅಂಶ ಕಡಿಮೆ ಆಗುತ್ತೆ. ನೀರಿನ ಅಂಶ ಕಡಿಮೆ ಆದಮೇಲೆ ನಾವು ಅದಕ್ಕೆ ನಮ್ಮದೇ ಮನೆಯಲ್ಲಿ ಮಾಡಿದಂತಹ ಪೋರ್ಕ್ ಮಸಾಲವನ್ನು ಆ್ಯಡ್ ಮಾಡಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ಪೋರ್ಕ್ ಮಸಾಲ ಆ್ಯಡ್ ಮಾಡೋದು. ಮತ್ತು ನಮ್ಮದು ಕೊಡಗಿನ ಕಾಚಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಇಳಿಸುವಂಥದ್ದು. ಇಲ್ಲಿಗೆ ಪೋರ್ಕ್ ಕರಿ ರೆಡಿ. ಇದನ್ನು ಅಕ್ಕಿ ರೊಟ್ಟಿ, ಚಪಾತಿ, ಕಡುಬುಟ್ಟು, ನಮ್ಮ ಊರಲ್ಲಿ ಕಡುಬುಟ್ಟು, ತಳೆಯ ಪುಟ್ಟೆಲ್ಲ ಫೇಮಸ್ಸು. ಇದನ್ನೆಲ್ಲ ಮಾಡ್ತೇವೆ ನಾವು. ಇದಕ್ಕೆ ಎಮ್ಮಿಯಾದ ಪೋರ್ಕ್ ಕರಿ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.